ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಈ ಒಂದು ವೆಬ್ಸೈಟ್ನಿಂದ ನಾವು ವಿದ್ಯಾರ್ಥಿಗಳ ಒಂದು ಟ್ರಾನ್ಸ್ಫರ್ ಸರ್ಟಿಫಿಕೇಟನ್ನು ಕೊಟ್ಟಾಗ, ಅಂದರೆ ವರ್ಗಾವಣೆ ಪತ್ರವನ್ನು ಕೊಟ್ಟಾಗ ಆ ಒಂದು ವರ್ಗಾವಣೆ ಪತ್ರದ ಮೇಲೆ ಪೆನ್ ನಂಬರನ್ನು ಬರೆದುಕೊಡ್ಬೇಕು. ಇದು ಬಹಳ ಕಡ್ಡಾಯ ಆಗಿದೆ. 2024-25ನೇ ಸಾಲಿನಿಂದ ಇಲಾಖೆ ಕಡ್ಡಾಯವಾಗಿ ಆ ಒಂದು ವರ್ಗಾವಣೆ ಪತ್ರದ ಮೇಲೆ PEN ನಂಬರನ್ನು ಬರೀಲೇಬೇಕು ಅಂತ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಸೊ ಹಾಗಾದರೆ ಈ ಒಂದು PEN ನಂಬರ್ ಏನಿದೆ, PEN ನಂಬರ್ ಅದನ್ನು ಯಾವ ರೀತಿ ನಾವು ಪಡಿಬೇಕು? ಜೊತೆಯಲ್ಲಿ ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಭಾಳ ಇರ್ತದೆ. ಎಕ್ಸಾಂಪಲ್ ಆಗಿ ಇಲ್ಲಿ 7ನೇ ತರಗತಿಯಿಂದ 8ನೇ ತರಗತಿ ಹೋಗುವಾಗ ಅಲ್ಲಿ TC ಕೊಡುವಂಥ ಮಕ್ಕಳ ಸಂಖ್ಯೆ ಹೆಚ್ಚಾಗಿರ್ತದೆ. ಜೊತೆಯಲ್ಲಿ 10ನೇ ತರಗತಿಯಲ್ಲಿ ಉತ್ತೀರ್ಣರಾಗಿರುವಂಥ ಮಕ್ಕಳ ಸಂಖ್ಯೆ ಕೂಡ ಹೆಚ್ಚಾಗಿರ್ತದೆ. ಇದೇ ರೀತಿ PUCಯಲ್ಲಿ ಕೂಡ. ಸೊ ಈ ರೀತಿ ನಾವು TCಯನ್ನು ಕೊಡುವಾಗ ಒಂದು ಬಲ್ಕ್ ರೀತಿಯಲ್ಲಿ ನಾವು TC ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ TCಯನ್ನು ಕೊಡ್ತಾ ಇರ್ತೀವಿ. ಸೊ ಪದೇ ಪದೇ ನಾವು ಆ ಒಂದು PEN ನಂಬರನ್ನು ನಾವು UDS ಪ್ಲಸ್ ಒಂದು ವೆಬ್ಸೈಟ್ಗೆ ಹೋಗಿ ಅದನ್ನು ಎಕ್ಸೆಸ್ ಮಾಡುವಂಥದ್ದು, ಅದನ್ನು ಪಡೆಯುವಂಥದ್ದು, ಅಲ್ಲಿ ಮತ್ತೆ ಹುಡುಕುವಂಥದ್ದು ಸ್ವಲ್ಪ ಒಂದಿಷ್ಟು ಕಷ್ಟ ಆಗ್ತದೆ. ಈ ವಿಡಿಯೋದಲ್ಲಿ ನಾವು ಭಾಳ ಈಸಿಯಾಗಿ ಎಲ್ಲ ವಿದ್ಯಾರ್ಥಿಗಳ ಒಂದು PEN ನಂಬರನ್ನು ಯಾವ ರೀತಿ ನಾವು ಅದನ್ನು ಪಡಿಬೇಕು, ಒಂದು ರೀತಿಯಲ್ಲಿ PDF-ನಲ್ಲಿ ಇಟ್ಕೋಬೇಕು, ಯಾವ ರೀತಿ ಪ್ರಿಂಟನ್ನು ತೆಗೆದುಕೊಳ್ಬೇಕು, ಒಂದಿಷ್ಟು ಈಸಿಯಾಗಿರುವಂಥ ವೇಯನ್ನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ನಾವು ಒಂದಿಷ್ಟು ಟ್ರೈಯನ್ನು ಮಾಡ್ತೇವೆ. ಸೊ ಆದಮೇಲೆ ನಿಮ್ಮ ಒಂದು UDS ಪ್ಲಸ್ ಏನಿದೆ, UDS ಪ್ಲಸ್ ಲಾಗಿನನ್ನು ಆಗಿ ನಿಮಗೆ UDS ಪ್ಲಸ್ನಲ್ಲಿ ನೀವು ಲಾಗಿನ್ ಆದಾಗ ಈ ರೀತಿ ಬರುತ್ತೆ. ನಿಮಗೆ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ಸ್ ಅಂತ ಇದೆ, ಅಲ್ಲಿ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಗೋ ಅಂತ ಕೊಡಿ. ಸೊ ಇಲ್ಲಿ ಗೋ ಅಂತ ಕೊಟ್ಟಾಗ ನಮಗೇನಾಗುತ್ತೆ, ಇಲ್ಲಿ ಈ ರೀತಿ ಒಂದು ಲಾಗಿನ್ ಆಗುತ್ತೆ. ಅಂದರೆ ಬಿಫೋರ್ ಲಾಗಿನ್ ಅದು ನಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲ ಕೇಳುತ್ತೆ. ನಾನು ಈ ಯೂಸರ್ ನೇಮ್ ಪಾಸ್ವರ್ಡನ್ನು ಎಂಟ್ರಿ ಮಾಡಿದ್ದೀನಿ, ಹಾಗಾಗಿ ಈ ಪೇಜು ಓಪನ್ ಆಗಿದೆ. ನಿಮಗೆ ನೀವು ಯೂಸರ್ ನೇಮ್ ಪಾಸ್ವರ್ಡು ಮತ್ತು ಕ್ಯಾಪ್ಷನ್ನ ಎಂಟ್ರಿ ಮಾಡಬೇಕು. ಈಗ 2023-24 ಈ ವಿಡಿಯೋನು ಯಾವಾಗ ನೋಡ್ತಾ ಇರ್ತೀರಿ, ಆ ಒಂದು ಅಕಾಡೆಮಿಕ್ ಇಯರ್ ಅಂದರೆ ಅಕಾಡೆಮಿಕ್ ಇಯರ್ ಎಂಡ್ನಲ್ಲಿ ಈ ಒಂದು ಕೆಲಸವನ್ನು ಮಾಡ್ಕೋಬೇಕು. ನೀವು 23-24 ಇರ್ಬೋದು, 24-25, 25-26, 27-28 ಯಾವುದೇ ಒಂದು ಶೈಕ್ಷಣಿಕ ವರ್ಷದ ಅಂತ್ಯದಲ್ಲಿ ಈ ರೀತಿ ಲಾಗಿನ್ ಆಗಿ ಈ ಅಕಾಡೆಮಿಕ್ ಇಯರ್ ಏನಿದೆ ಅಲ್ಲಿ ನೀವು ಕ್ಲಿಕ್ ಮಾಡಿ. ಸೊ ಒಂದಿಷ್ಟು ಸ್ಕೂಲ್ ಇನ್ಫಾರ್ಮೇಷನ್ ಬರುತ್ತೆ, ಅದನ್ನು ಕ್ಲೋಸ್ ಮಾಡಿ. ಈಗ ನಿಮಗೆ ಈ ಒಂದು PEN ನಂಬರ್ ಪಡಲಿಕ್ಕೆ ಸಾಕಷ್ಟು ಬೇರೆ ಬೇರೆ ವೇ ಇದೆ. ನಾನು ಈಸಿಯೆಸ್ಟ್ ವೇಯನ್ನು ನಿಮಗೆ ಹೇಳ್ತೇನೆ. ಸೊ ನೀವೇನು ಮಾಡಬೇಕಿಲ್ಲಿ, ಇಲ್ಲಿ ಸೆಕ್ಷನ್ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಅಂತ ಇದೆ. ಸೊ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಅಂತ ಏನಿದೆ ಅದರಲ್ಲಿರುವಂಥ ಆ್ಯಕ್ಟಿವ್ ಸ್ಟೂಡೆಂಟ್ಸ್ ಅಂತ ಮೊದಲು ಕ್ಲಿಕ್ ಮಾಡ್ಕೋಬೇಕು. ಸೊ ಆ್ಯಕ್ಟಿವ್ ಸ್ಟೂಡೆಂಟ್ಸ್ ಅಂತ ಮೊದಲು ಕ್ಲಿಕ್ ಮಾಡಿಕೊಂಡಾಗ ಈ ಒಂದು 2023-20 ಯಾವುದೇ ಒಂದು ಶೈಕ್ಷಣಿಕ ವರ್ಷದಲ್ಲಿ ಆ್ಯಕ್ಟಿವ್ ಆಗಿರುವಂಥ ಎಲ್ಲ ಕ್ಲಾಸಿನ ವಿದ್ಯಾರ್ಥಿಗಳ ಪಟ್ಟಿ ಬರ್ತದೆ. ಸರಿ, ಎಲ್ಲ ವಿದ್ಯಾರ್ಥಿಗಳ ಪಟ್ಟಿ ಬೇಡ ನಮಗೆ, ಏನು ಉತ್ತೀರ್ಣರಾಗಿ ಹೋಗ್ತಾ ಇರ್ತಾರೆ, ಸೊ ಆ ಪಟ್ಟಿ ಬೇಕು ಅಂದರೆ ಸ್ನೇಹಿತರೆ ನನ್ನೊಂದು ಸಜೆಷನ್ ಏನಿದೆ, ಎಲ್ಲ ಮಕ್ಕಳ ಪಟ್ಟಿಯನ್ನು ತೆಗೆದುಕೊಳ್ಳಿ 2023-24ನೇ ಸಾಲಿನಿಂದ. ಯಾಕಂದರೆ ಮುಂಬರುವ ದಿನಗಳಲ್ಲಿ ಯಾವುದಾದ್ರೂ ವಿದ್ಯಾರ್ಥಿ ಮಧ್ಯದಲ್ಲಿ ಒಂದು TC ಬೇಕು ಅಂತ ಹೇಳಿದಾಗ ಈ ಲಿಸ್ಟ್ನಲ್ಲಿ ಪೆನ್ ನಂಬರ್ ಹುಡುಕಲಿಕ್ಕೆ ಭಾಳ ಈಸಿ ಆಗ್ತದೆ. ಸೊ PDF-ನಲ್ಲಿ ಕನ್ವರ್ಟ್ ಮಾಡಿಕೊಂಡು ನಿಮ್ಮ ಮೇಲ್ನಲ್ಲಿ ಇಟ್ಕೋಬೋದು. ಸೊ ಆದಮೇಲೆ ಎಕ್ಸಾಂಪಲ್ ಆಗಿ ನೋಡಿ, ಇಲ್ಲಿ ನಾನು ಒಬ್ಬ ವಿದ್ಯಾರ್ಥಿಯ ಮುಂದ್ಗಡೆ ಏನಿದೆ ಸೀರಿಯಲ್ ನಂಬರ್ ಇದೆ, ವಿದ್ಯಾರ್ಥಿಯ ಹೆಸರು, 3ನೇ ನಂಬರ್ ಇದೆ, ಪೆನ್ ನಂಬರ್, ಪರ್ಮನೆಂಟ್ ಎಜುಕೇಷನ್ ನಂಬರ್ ಅಂತ ಇದೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಪರ್ಮನೆಂಟ್ ಎಜುಕೇಷನ್ ನಂಬರ್, ದಿಸ್ ಈಸ್ ಯುವರ್ PEN ನಂಬರ್. ಈ ನಂಬರನ್ನು ನೀವೇನು ಮಾಡಬೇಕಾಗಿದೆ, ನಿಮ್ಮ ಒಂದು ಒರಿಜಿನಲ್ TC ಮೇಲೆ ನೀವು ಇದನ್ನು ಬರೆದು ಕೊಡಬೇಕು. ಸರಿ ಇದನ್ನು ಹೇಗೆ ಮಾಡಬೇಕು? ಇಲ್ಲಿ 2023-24ನೇ ಸಾಲಿನಲ್ಲಿರುವಂಥ ಎಲ್ಲ ತರಗತಿಗಳು ಅಂದರೆ ನಿಮ್ಮ ಶಾಲೆಯಲ್ಲಿರುವಂಥ ಎಲ್ಲ ತರಗತಿಗಳ ಎಲ್ಲ ಪಟ್ಟಿ ಬರ್ತದೆ. ಆ್ಯಕ್ಟಿವ್ ಸ್ಟೂಡೆಂಟ್ಸಿನ ಎಲ್ಲ ಪಟ್ಟಿ ಇಲ್ಲಿ ಬಂದಿರ್ತದೆ. ಸೊ ಇದನ್ನು ಯಾವ ರೀತಿ ಪಡಿಬೇಕು ಅಂದರೆ, ಇಲ್ಲಿ ನಿಮ್ಮ ಒಂದು ಲ್ಯಾಪ್ಟಾಪ್ನಲ್ಲಿ Ctrl+P ಅಂತ ಕ್ಲಿಕ್ ಮಾಡಿ. ಸೊ Ctrl+P ಅಂತ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಈ ಕಂಪ್ಲೀಟ್ ಸ್ಕ್ರೀನ್ ಏನಾಗುತ್ತೆ, ಒಂದು ಪ್ರಿಂಟಿಂಗ್ ಆಪ್ಷನ್ ಬರುತ್ತೆ. ನಾವು ಸರ್ ಹಾಗಾದರೆ ಇಷ್ಟು 100 ಪೇಜ್ಗಳು ಬರುತ್ತೆ, ಪ್ರಿಂಟಿಗೆ ತೆಗೆದುಕೊಳ್ಬೇಕಂದ್ರೆ ಖಂಡಿತ ಇಲ್ಲ. ನೀವೇನು ಮಾಡಬೇಕು, ಇಲ್ಲಿ ಡೆಸ್ಟಿನೇಷನ್ ಅಂತ ಇದೆ, ಅಲ್ಲಿ ಸೇವ್ ಆ್ಯಸ್ PDF ಅಂತ ಇರುತ್ತೆ, ಅಥವಾ ಮೈಕ್ರೋಸಾಫ್ಟ್ ಪ್ರಿಂಟ್ ಟು PDF ಅಂತ ಇರುತ್ತೆ, ಒಟ್ಟಾರೆಯಾಗಿ PDF ಅಂತ ಇರುತ್ತೆ ಅಲ್ಲಿ. ಸೊ ನಾನು ಇಲ್ಲಿ ಸೇವ್ ಆ್ಯಸ್ PDF ಅಂತ ಮಾಡಿಕೊಂಡು ಪೇಜಸ್ ಆಲ್ ಅಂತ ಮಾಡಬೇಕು. ಲೇಔಟ್ ಅಂತ ಏನಿದೆ, ಪೋರ್ಟ್ರೇಟ್ ಬದಲಾಗಿ ನಾವು ಲ್ಯಾಂಡ್ಸ್ಕೇಪ್ ಅಂತ ತೊಗೋಬೇಕು. ಸೊ ಪೋರ್ಟ್ರೇಟ್ ಅಂತ ಬಂದಾಗ ನಮಗೆ ಒಂದಿಷ್ಟು ಇನ್ಫಾರ್ಮೇಷನ್ಸ್ ಏನಾಗುತ್ತೆ ಮಿಸ್ ಆಗುವ ಒಂದು ಸಾಧ್ಯತೆ ಇರೋದರಿಂದ ನಾವೇನು ಮಾಡಬೇಕು, ಈ ಲೇಔಟ್ ಏನಿದೆ ಲ್ಯಾಂಡ್ಸ್ಕೇಪ್ ಇರಬೇಕು. ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ಆಗಿರುವಂಥದ್ದು. ಇನ್ನು ಮೋರ್ ಸೆಟ್ಟಿಂಗ್ ಅಂತ ಬಂದಾಗ ಪೇಪರ್ ಸೈಜ್ ಏನಿದೆ A4 ಇದೆ ಅಷ್ಟೇ ಇರಲಿ. ಪೇಪರ್ ಪರ್ ಶೀಟ್ ಏನಿದೆ 1, ಮಾರ್ಜಿನ್ಸ್ ಡಿಫಾಲ್ಟ್ ಇಟ್ಕೊಳ್ಳಿ. ಅಥವಾ ನಿಮಗೆ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಬೇಕು ಅಂದರೆ ಇಲ್ಲೇನು ಮಾಡಬೇಕು, ಮಿನಿಮಮ್ ಅಂತ ಮಾಡ್ಕೊಳ್ಳಿ. ಮಿನಿಮಮ್ ಅಂತ ಬಂದಾಗ ನಿಮ್ಮದು ಹೆಚ್ಚಿನ ಒಂದು ಮಾರ್ಜಿನ್ ನಿಮಗೆ ಸಿಗ್ತದೆ. ಇಲ್ಲಿ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ಸ್ ಏನಾಗುತ್ತೆ, ಯಾವುದು ಎಡ್ಜು ಇಲ್ಲಿ ಈ ಒಂದು ವೆಬ್ ಪೇಜಿಂದು ನಿಮಗೆ ಏನಾಗೋದಿಲ್ಲ, ಕಟ್ ಆಗೋದಿಲ್ಲ.
ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದರ್ವೈಸ್ ಡಿಫಾಲ್ಟ್ ಇಟ್ಟರು ಕೂಡ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನು ಕಟ್ ಆಗೋದಿಲ್ಲ. ಸೊ ಆದಮೇಲೆ ತಾವೇನು ಗಮನಿಸ್ತಾ ಇದ್ದೀರಿ, ಈ ಪ್ರಿಂಟ್ ಲೊಕೇಶನ್ಸ್ ಏನಿದೆ ಈ ರೀತಿ ಮಾಡ್ಬೋದು. ಸರ್ ಹಾಗಾದರೆ ಇದನ್ನು ನಾವು ಮೊಬೈಲ್ನಲ್ಲಿ ಮಾಡ್ಬೋದಾ ಅಂದರೆ ಮೊಬೈಲ್ನಲ್ಲಿ ಕೂಡ ಮಾಡ್ಬೋದು. ಅಲ್ಲಿ ಕೂಡ ರೈಟ್ ಸೈಡ್ ಮೇಲೆ 3 ಡಾಟನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಪ್ರಿಂಟ್ ಅಂತ ಆಪ್ಷನ್ ಬರುತ್ತೆ. ಆದರೆ ಎಲ್ಲ ಮೊಬೈಲ್ಗಳಲ್ಲಿ ಬರೋದಿಲ್ಲ. ಬಟ್ ಬೆಟರ್ ಏನಂದರೆ ನಾವು ಲ್ಯಾಪ್ಟಾಪ್ ಥ್ರೂ ಏನು ಮಾಡಬೇಕು, ಇದನ್ನು ನಾವು ಮಾಡಬೇಕು. ಸರಿ, ಇಷ್ಟ ಆದಮೇಲೆ ನಿಮಗೆ ಇಲ್ಲಿ ನಮಗೆ ಸೀರಿಯಲ್ ನಂಬರು, ಬೇಸಿಕ್ ಡೀಟೇಲ್ಸು, ಸ್ಟೂಡೆಂಟ್ ಪೆನ್ ನಂಬರ್ ಇಲ್ಲಿ ಬಂದಿದೆ. ಸಾಕು, ನಮಗೆ ಬೇಕಾಗಿರುವಂಥದ್ದು ಈ ಪೆನ್ ನಂಬರು. ಸೊ ಅದು ಸೇವ್ ಅಂತ ಕೊಡಬೇಕು. ಸೇವ್ ಅಂತ ಕೊಟ್ಟಾಗ ಇಲ್ಲಿ ಈ ರೀತಿ UDS ಪ್ಲಸ್ ಸ್ಟೂಡೆಂಟ್ ಮಾಡ್ಯೂಲ್ ಅಂತ ಇರುತ್ತೆ. ನೀವೇನು ಮಾಡಬೇಕು, 2023-24 ಸ್ಟೂಡೆಂಟ್ ಪೆನ್ ನಂಬರ್ ಅಂತ ಹಾಕ್ಕೊಳ್ಳಿ. ಪೆನ್ ಅಂತ ಹಾಕ್ಕೊಂಡು ನೀವು ಸೇವನ್ನು ಕೊಟ್ಟರೆ ಏನಾಗುತ್ತೆ, ಇಲ್ಲೇನಾಗುತ್ತೆ, ಅದು ಸೇವ್ ಆಗ್ತದೆ. ಸೊ PDF-ನಲ್ಲಿ ಇರ್ತದೆ ನೋಡಿ. ನಾನು ನಿಮಗೆ ಅದನ್ನು ಓಪನ್ ಮಾಡಿ ಕೂಡ ತೋರಿಸ್ತೀನಿ. ಇಲ್ಲಿ ಪೆನ್ ನಂಬರ್ ಇರುತ್ತೆ. ಅದನ್ನು PDF ಏನು ಮಾಡ್ಬೋದು, ನೀವು ಪ್ರತಿ ಸಲ ಬಂದಾಗ ಈ ಒಂದು ಇಲ್ಲಿ ನೋಡಿ, ಇಲ್ಲಿ ಇದೆ, ಈ PDF-ಅನ್ನು ಓಪನ್ ಮಾಡ್ಕೊಬೋದು. ಸರ್ ಓಪನ್ ಮಾಡಿದ ಮೇಲೆ ಸಾಕಷ್ಟು ಪೇಜಸ್ ಇರುತ್ತೆ. ಇಲ್ಲಿ ನೋಡಿ 133 ಪೇಜ್ ಇದೆ. ಅದರಲ್ಲಿ ಆ ವಿದ್ಯಾರ್ಥಿಯನ್ನು ಹುಡುಕೋದು ಹೇಗೆ ಅಂದರೆ, ಇಲ್ಲಿ ನಿಮ್ಮ ಮೊಬೈಲ್ ಆಗಿದ್ದರೆ ಈ PDF ಓಪನ್ ಮಾಡಿದ ಕೂಡಲೇ ಒಂದು ಈ ರೀತಿ ಒಂದು ಸರ್ಚ್ ಆಪ್ಷನ್ಸ್ ಇರುತ್ತೆ. ಸಣ್ಣ ಒಂದು ಸರ್ಕಲ್ ಬರುತ್ತೆ. ಸರ್ಕಲ್ ಕ್ಲಿಕ್ ಮಾಡಿ ವಿದ್ಯಾರ್ಥಿಯ ಹೆಸರನ್ನು ನೀವು ಟೈಪ್ ಮಾಡಬೇಕು. ಹೆಸರನ್ನು ಟೈಪ್ ಮಾಡಿದಾಗ ನಿಮಗೆ ಈಸಿಯಾಗಿ ಏನಾಗುತ್ತೆ ಅಂದರೆ ಸರ್ಚ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ನೋಡಿ, ಇಲ್ಲಿ ನಾನು ಅಜಯ್ ಅಂತ ನಾವು ಏನಾದರೂ ಕ್ಲಿಕ್ ಮಾಡಿದರೆ ನೋಡಿ, ಜಸ್ಟ್ AJ ಅಂತ ಕ್ಲಿಕ್ ಮಾಡಿದಾಗ ವಿದ್ಯಾರ್ಥಿ ಹೆಸರು ಬಂತು. ಸೊ ಈ ರೀತಿ ಹೆಚ್ಚಿನ ಪೇಜ್ ಬಂದರೂ ಪರವಾಗಿಲ್ಲ, ನೀವು ಅದರಲ್ಲಿ ಸರ್ಚ್ ಮಾಡಲಿಕ್ಕೆ ಆಗ್ತದೆ. 133 ಪೇಜಸ್ ಪ್ರಿಂಟ್ ತೆಗೆದುಕೊಳ್ಳುವಂಥ ಅವಶ್ಯಕತೆ ಅಲ್ಲಿ ಇಲ್ಲ. ಇದು ಎಲ್ಲ ಸೆಕ್ಷನ್ ಅಂತ ಹೇಳಿದ್ದೀನಿ. ಇದು ಈ ರೀತಿ ಮಾಡಿಕೊಂಡು ಆ ಒಂದು PDF-ಅನ್ನು ನಾವೇನು ಮಾಡ್ಬೋದು, ನಮ್ಮ ಒಂದು ಇಮೇಲ್ಗೆ ಹಾಕ್ಕೊಂಡ್ಬಿಟ್ರೆ ಪ್ರತಿ ಸಲ ಯಾವಾಗ ಅವಶ್ಯಕತೆ ಇರುತ್ತೆ ಅದನ್ನು ನಾವೇನು ಏನು ಮಾಡ್ಬೋದು, ಪೆನ್ ನಂಬರ್ ಪಡಿಬೋದು. ಸೊ ಇದು ಒಂದು. ಸರ್ ಒಂದಿಷ್ಟು ಮಕ್ಕಳ ಹೆಸರು ಈ ಒಂದು ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ನಲ್ಲಿ ಇಲ್ಲ ಅಂತ ಏನಾದರೂ ಅನಿಸಿದರೆ ಇಲ್ಲಿ ನಾವೇನು ಮಾಡಬೇಕು, ಇಲ್ಲಿ ಡ್ರಾಪ್ ಬಾಕ್ಸ್ ಅಂತ ಇದೆ. ಸೊ ಡ್ರಾಪ್ ಬಾಕ್ಸ್ ಅಂತ ಕ್ಲಿಕ್ ಮಾಡಿಕೊಂಡು ಆ ಒಂದು ಡ್ರಾಪ್ ಬಾಕ್ಸನ್ನು ಕೂಡ ನಾವು PDF-ನಲ್ಲಿ ಕನ್ವರ್ಟ್ ಮಾಡಬೇಕು. ದ್ಯಾಟ್ ಈಸ್ Control P ಅಂತ ಮಾಡಿಕೊಂಡು ನಾವೇನು ಮಾಡಬೇಕು, ಕೆಳಗಡೆ ಏನು ಮಾಡಬೇಕು, ಲ್ಯಾಂಡ್ಸ್ಕೇಪ್ ಇಟ್ಕೋಬೇಕು. ಎವ್ರಿಥಿಂಗ್ ಸೆಟ್ಟಿಂಗ್ ಸೇಮನ್ನು ಮಾಡಿಕೊಂಡು ನಾವು ಈ ಒಂದು ಫೈಲನ್ನು ಕೂಡ ಇಟ್ಕೊಂಡು ಫೈಲ್ 1 ಫೈಲ್ 2 ಅಂತ 2 ಇಟ್ಕೊಂಡ್ಬಿಟ್ರೆ ನಿಮ್ಮ 2023-24ನೇ ಸಾಲಿನಲ್ಲಿ ಯಾವುದೇ ತರಗತಿ ವಿದ್ಯಾರ್ಥಿ TC ಇಶ್ಯೂ ಮಾಡಲಿಕ್ಕೆ ಬಂದಾಗ ಪೆನ್ ನಂಬರನ್ನು ಈ 2 PDF ಫೈಲ್ನಲ್ಲಿ ನಿಮಗೆ ಸಿಗ್ತದೆ. ಸೊ ಆದಮೇಲೆ ಈ ರೀತಿ ಯೂಸ್ಫುಲ್ ಕಂಟೆಂಟ್ ನಿಮಗೆ ರೀಚ್ ಆಗಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ಅದು ನಿಮಗೆ ಈಸಿಯಾಗಿ ನಿಮಗೆ ಒಂದು ನೋಟಿಫಿಕೇಷನ್ ಮುಖಾಂತರ ನಿಮಗೆ ಇನ್ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾ, ಜೈ ಹಿಂದ್, ಒಂದೇ